ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ MG ಚಾನಲ್. ಫ್ರೆಂಡ್, ವಾಚ್ ಟೈಮ್ ಕಂಪ್ಲೀಟ್ ಆಗಿ ಯೂಟ್ಯೂಬ್ನಲ್ಲಿ ಮಾನಿಟೈಸೇಷನ್ ಆನ್ ಆಗಬೇಕಂದ್ರೆ 4000 ವಾಚ್ ಟೈಮ್ ಇದೆಯಲ್ಲ, ಈ ಒಂದು ವಾಚ್ ಟೈಮ್ ಕಂಪ್ಲೀಟ್ ಆಗಲಿ ಅನ್ನೋ ಉದ್ದೇಶಕ್ಕೆ ಏನು ಮಾಡ್ತಾರೆ ಅಂದರೆ, ಭಾಳ ಜನ ಅವರ ಹತ್ರ ಒಂದು ಮೊಬೈಲ್ ಇರುತ್ತೆ. ಒಂದು ಮೊಬೈಲಲ್ಲಿ ಅವರೊಂದು ಚಾನಲ್ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ, ಒಂದು ಮೇನ್ ಇರುವಂಥ ಚಾನಲ್ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಆದರೆ ಆ ಒಂದು ಚಾನಲಲ್ಲಿ ವಾಚ್ ಟೈಮ್ ಕಂಪ್ಲೀಟ್ ಆಗ್ತಿರಲಿಲ್ಲ. ಹಾಗಾಗಿ ವಾಚ್ ಟೈಮ್ ಕಂಪ್ಲೀಟ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಆ ಒಂದು ಮೊಬೈಲಲ್ಲಿ ಒಂದೇ ಒಂದು ಮೊಬೈಲಲ್ಲಿ ಅವರೊಂದು ಮೊಬೈಲಲ್ಲಿ ಒಂದು ಜಿಮೇಲ್ ID ಕ್ರಿಯೇಟ್ ಮಾಡ್ಕೊಂಡು ಒಂದು ಚಾನಲಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಆದರೆ ಆ ಒಂದು ಮೊಬೈಲಲ್ಲೇ ಇನ್ನೊಂದು ಜಿಮೇಲ್ ID ಕ್ರಿಯೇಟ್ ಮಾಡಿಕೊಂಡು ಇನ್ನೊಂದು ಚಾನಲ್ ಕ್ರಿಯೇಟ್ ಮಾಡಿಕೊಂಡು ಮೊದಲನೇ ಚಾನಲ್ನ ವಿಡಿಯೋನ ಅದೇ ಮೊಬೈಲಲ್ಲಿ ಇನ್ನೊಂದು ಚಾನಲಲ್ಲಿ ಜಿಮೇಲ್ ID ಕ್ರಿಯೇಟ್ ಮಾಡ್ಕೊಂಡಿರ್ತಿಲ್ಲ ಆ ಒಂದು ಚಾನಲಲ್ಲಿ ವಾಚ್ ಮಾಡ್ತಾರೆ. ಇದರಿಂದ ವಾಚ್ ಮಾಡೋದ್ರಿಂದ ನಿಮ್ಮೊಂದು ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತಾ ಅಥವಾ ನಿಮ್ಮ ಒಂದು ಚಾನಲ್ಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅನ್ನೋದು ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿರಲ್ಲ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಹಾಗೆ ನೀವು ಒಂದೇ ಮೊಬೈಲಲ್ಲಿ ನಿಮ್ಮ ಒಂದು ಜಿಮೇಲ್ ID ಒಂದು ಚಾನಲ್ ಕ್ರಿಯೇಟ್ ಮಾಡಿಕೊಂಡು ಆಮೇಲೆ ಇನ್ನೊಂದು ಚಾನಲ್ ಕ್ರಿಯೇಟ್ ಮಾಡಿಕೊಂಡು ಇನ್ನೊಂದು ಜಿಮೇಲ್ ಐಡಿಯಲ್ಲಿ ವಾಚ್ ಮಾಡಿದರೆ ನಿಮ್ಮ ಒಂದು ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ, ಮಾನಿಟೈಸೇಷನ್ ಕೂಡ ಆನ್ ಆಗುತ್ತೆ. ಆದರೆ ಒಂದು ಸಮಸ್ಯೆ ಆಗುತ್ತೆ ಫ್ರೆಂಡ್. ಯಾಕಪ್ಪ ಅಂದರೆ ಅವ್ರಿಗೆ ಗೊತ್ತಾಗುತ್ತೆ ಫ್ರೆಂಡ್, ಯೂಟ್ಯೂಬ್ನಲ್ಲಿ ಆಲ್ಗೋರಿದಮ್ಗೆ ಗೊತ್ತಾಗುತ್ತೆ ನೀವು ಒಂದೇ ಮೊಬೈಲಲ್ಲಿ ಅದೇ ಮೊಬೈಲಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ ಅದೇ ಒಂದು ಮೊಬೈಲಲ್ಲಿ ಇನ್ನೊಂದು ಜಿಮೇಲ್ ID ಕ್ರಿಯೇಟ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡ್ತಿದ್ದೀರ ಅನ್ನೋದು ಗೊತ್ತಾಗುತ್ತೆ ಫ್ರೆಂಡ್. ಈ ಒಂದು ಮೊಬೈಲಲ್ಲಿ IMB ನಂಬರ್ ಇರುತ್ತಲ್ಲ, ಅದ್ರ ಮೂಲಕನೂ ಕೂಡ ಗೊತ್ತಾಗುತ್ತೆ. ಯೂಟ್ಯೂಬ್ನಲ್ಲಿ ಭಾರಿ ಟೆಕ್ನಾಲಜಿ, ಈ ಆಲ್ಗೋರಿದಮ್ ಎಲ್ಲ ಕೂಡ ಸ್ಕ್ಯಾನ್ ಮಾಡ್ತಾ ಇರುತ್ತೆ ಫ್ರೆಂಡ್. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅಲ್ಲಿ ಗೊತ್ತಾಗುತ್ತೆ ನೀವೇ ಸ್ಕ್ಯಾಮ್ ಮಾಡ್ತಾಯಿದ್ದೀವಿ. ವಾಚ್ ಟೈಮ್ ಕಂಪ್ಲೀಟ್ ಮಾಡೋಕ್ಕೆ ಅದೇ ಮೊಬೈಲಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ ಇನ್ನೊಂದು ಜಿಮೇಲ್ ಐಡಿಯಲ್ಲಿ ಅದೇ ಮೊಬೈಲಲ್ಲಿ ವಾಚ್ ಮಾಡ್ತೀರಾ. ಇದರಿಂದ ಮಾನಿಟೈಸೇಷನ್ ಡೌಟ್ ಆಗುತ್ತೆ ಫ್ರೆಂಡ್. ಒಂದೊಂದು ಟೈಮ್ನಲ್ಲಿ ಮಾನಿಟೈಸೇಷನ್ ಆನ್ ಮಾಡ್ತಾರೆ, ಇನ್ನೊಂದು ಟೈಮ್ನಲ್ಲಿ ಆನ್ ಮಾಡೋದಿಲ್ಲ. ಹಾಗಾಗಿ ಹೇಳ್ತೀನಿ ಅಂದರೆ, ನೀವು ಅದೇ ಮೊಬೈಲಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ ಒಂದು ಜಿಮೇಲ್ ಐಡಿಯಲ್ಲಿ ಒಂದು ಚಾನಲ್ಗೆ ವಿಡಿಯೋ ಅಪ್ಲೋಡ್ ಮಾಡಿ ಇನ್ನೊಂದು ಜಿಮೇಲ್ ID ಕ್ರಿಯೇಟ್ ಮಾಡ್ಕೊಂಡು ಇನ್ನೊಂದು ಚಾನಲಲ್ಲಿ ವಿಡಿಯೋ ವಾಚ್ ಮಾಡೋದ್ರಿಂದ ಸಮಸ್ಯೆ ಆಗುತ್ತೆ. ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಇನ್ನೊಂದು ಎಕ್ಸ್ಟ್ರಾ ಮೊಬೈಲ್ ತೊಗೊಳ್ಳಿ, ನಿಮ್ಮ ತಂದೆದು ಅಥವಾ ನಿಮ್ಮ ತಾಯಿದು ಅಥವಾ ನಿಮ್ಮ ಅಣ್ಣ ತಮ್ಮಂದಿರದು ಯಾರ್ದೋ ಮೊಬೈಲ್ ತೊಗೊಂಡು ಅದರಲ್ಲಿ ವಾಚ್ ಟೈಮ್ ಕಂಪ್ಲೀಟ್ ಮಾಡಿ. ನೈಟು ಅವರೆಲ್ಲ ಫ್ರೀ ಸಿಗುತ್ತೆ. ರಾತ್ರಿ 11 ಗಂಟೆಯಿಂದ ಬೆಳಗ್ಗೆ 7 ಗಂಟೆ ಮಟ್ಟ ಕೂಡ ಫ್ರೀಯಾಗಿ ಮೊಬೈಲ್ ಇಟ್ಟಿರ್ತಾರೆ ಯಾರಾದರೂ. ಆವಾಗ ಆ ಒಂದು ಮೊಬೈಲ್ ತೊಗೊಂಡು ನಿಮ್ಮೊಂದು ಲಾಂಗ್ ಟೈಮ್ ಮಾಡಿರುವಂಥ ಲೈವ್ನ ಹಚ್ಚಿ ಹಿಡಿ. ಇದರಿಂದ ಒಂದು ವಾಚ್ ಟೈಮ್ ಕಂಪ್ಲೀಟ್ ಆಗುವಂಥ ಚಾನ್ಸಸ್ ಇರುತ್ತೆ ಫ್ರೆಂಡ್. ಒಂದೇ ಮೊಬೈಲಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ವಿಡಿಯೋನ ವಾಚ್ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್. ಈ ಒಂದು ಟಿಪ್ಸ್ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್. ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮಗೆ ಅನ್ಸುತ್ತಾ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ. ಈ ವಿಡಿಯೋಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಅಂತ ವಿಡಿಯೋ ಸಿಗೋಣ. ಟೇಕ್ ಕೇರ್, ಬಾಯ್.